ಮಾಡ್ಬೇಕು ಅನ್ಸುತ್ತೆ. ಏನ್ ಮಾಡ್ಲಿ, ಎಲ್ಲೇನ್ ಮಾಡ್ಬಿಡ್ತಾನೆ ಅಂತ ಭಯ. ಬೇಗ ಬಾರೆ ಬಾರೆ. ದಿನ ನಿನ್ಗೋಸ್ಕರ ಬೆಳಗ್ಗೆನೆ ಎದ್ದು ತಣ್ಣೀರ್ ಸ್ನಾನ ಮಾಡ್ಕೊಂಡು ಆಸೆಯಿಂದ ರೆಡಿಯಾಗಿ ನೀನ್ ನೋಡಕ್ ಬರ್ತೀನಿ ಚಿನ್ನ. ಆದ್ರೆ ನೀನ್ ನನ್ನ ಆಸೆಗೆ ತಣ್ಣೀರ್ ಹಚ್ಚಿದ್ಯಾ, ಇದು ಸರಿನಾ ಚಿನ್ನ? ಅಂಜು, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ನಾನಿದ್ದೀನಿ ತಾನೆ, ಹೆದರ್ಕೋಬೇಡ. ನಾನ್ ಮಾತಾಡ್ತೀನಿರು. ಏನು ನಿನ್ ಪ್ರಾಬ್ಲಮ್ಮು? ಕಾವ್ಯ, ನೀನ್ ನೋಡ್ದಂಗೆ ನಾನು ಎಷ್ಟು ದಿನದಿಂದ ಅವಳಿಂದ ಬಿದ್ದಿದ್ದೀನಿ ಗೊತ್ತಾ? ಆದ್ರೆ ಅವಳು ಒಂದ್ಸಲನು ನಾನು ಮಾತಾಡ್ತಿಲ್ಲ. ಮನ್ಸ್ಗೆ ಮುಳ್ತದ್ದಿ ಚುಚ್ಚಂಗ್ ಆಗ್ತೈತೆ. ಅಲ್ವೋ, ಅವಳು ನಿನ್ ಕಡೆ ನೋಡ್ಲಿಲ್ಲ ಅಂದ್ರೆ ಏನ್ ಅರ್ಥ? ಅವಳಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ ತಾನೆ? ಇಲ್ಲ, ಅವಳಿಗೆ ನನ್ನಂದ್ರೆ ಇಷ್ಟ ಹೇಳ್ಕೊಳಕ್ಕಾಗ್ದೆ ಒದ್ದಾಡ್ತಾವಳೆ. ನೀನು ಅಂದ್ರೆ ನನ್ಗೆ ಇಷ್ಟ ಅಂತ ಯಾವತ್ತಾದ್ರೂ ಅವಳು ನಿನ್ಗೆ ಹೇಳಿದಳ? ಇಲ್ಲ. ಯಾಕೆ ಗೊತ್ತಿಲ್ಲ. ಗೊತ್ತು ಮಾಡ್ಕೋಬೇಕು ತಾನೆ. ಹೆಂಗೆ? ಅಂಜಲಿ ಬೇರೆ ತರ ಹುಡುಗಿ ಕಣೋ. ಅವಳು ನಾನು ಲವ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಏನು ಮಾಡದೆ ಸುಮ್ನೆ ಇದ್ರೆ ಅವಳೇ ನಿನ್ ಲವ್ ಬೀಳ್ತಾಳೆ. ಅದೆಂಗೆ? ಅದ್ ಹಂಗೆ. ಡೀಸೆಂಟ್ ಆಗಿ ದೂರ ಇರೋ ಹುಡುಗ್ರಂದ್ರೆ ಇಂಥ ಹುಡುಗಿಯರಿಗೆ ಕ್ಯೂರಿಯಾಸಿಟಿ. ಕಬಾಬ್ ಹಿಡ್ಕೊಂಡು ಹೋಗೋನಿಂದ ನಾಯಿ ಹೋಗೋ ತರ ನೀನ್ ಯಾವಾಗ್ಲೂ ಅವಳ ಹಿಂದಿಂದನೇ ಸುತ್ತಾ ಇದ್ದ ಅವಳಿಗೆ ಇಷ್ಟ ಇಲ್ಲ. ಮೊದ್ಲೇ ಅವಳ ಮೂಡ್ ಸರಿ ಇಲ್ಲ. ಹಂಗೆ. ಹಂಗಾದ್ರೆ ಅವಳ ಮನ್ಸಲ್ಲಿ ನಾನು ಬಂದಾಗ ನನ್ಗೆ ಹೇಳು, ಅವಳ ಮುಂದೆ ಬರ್ತೀನಿ. ಸರಿ. ಅಂಜು ಡಾರ್ಲಿಂಗ್, ಬರ್ಲಾ? ಅವನು ಹೋದ ಕಣೆ. ಹಬ್ಬ, ಅಂತೂ ತೊಲಗ್ದ. ಈಗ ನಿನಗ್ ಸಮಾಧಾನನಾ? ಅಲ್ಲ ಕಣೆ, ಬೈಕ್ ಕಳ್ಸೋದ್ ಬಿಟ್ಟು ಕೂಲ್ ಆಗಿ ಮಾತಾಡ್ತಾ ನಿಂತ್ಕೊಂಡಿದ್ಯಾ. ಅಲ್ಲ ಕಣೆ, ಏಕ್ದಮ್ ಆಗಲ್ಲ ಅನ್ಬಿಟ್ರೆ ಮುಖಕ್ಕೆ ಆಸಿಡ್ ಹಾಕಿದ್ರು ಹಾಕ್ಬಿಡ್ತಾನೆ. ಇಲ್ಲ ಅಂದ್ರೆ ಚಾಕು ತಗೊಂಡ್ ಚುಚ್ಚಿದ್ರು ಚುಚ್ಬಿಡ್ತಾನೆ. ಅದಕ್ಕೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹಾಗಾದ್ರೆ ಅವನನ್ ತಂಟೆಗ್ ಬರಲ್ಲ ತಾನೆ? ಸದ್ಯಕ್ಕಂತೂ ಬರಲ್ಲ. ಮುಂದೆ ಯಾವಾಗ ಬರ್ತಾನೆ ಅಂತ ಹೇಳಕ್ ಆಗಲ್ಲ. ಬಂದಾಗ ನೋಡ್ಕೊಂಡ್ರಾಯ್ತು ಬಿಡು. ಸರಿ, ನಾನಿನ್ ಬರ್ಲಾ? ಬಾಯ್. ಓಕೆ ಬಾಯ್. ಅಬ್ಬಾ, ಇವತ್ತಿಗೆ ನನ್ ಗ್ರಾಚಾರ ಬಿಡ್ತು. ಅಯ್ಯಯ್ಯೋ, ನೋಡ್ಬಿಟ್ಟ. ಹಲೋ, ನಿನ್ನೆ. ಅಯ್ಯಯ್ಯೋ, ಏನಂತನೋ ಏನೋ. ಕಾರ್ನ ಡ್ಯಾಮೇಜ್ ಮಾಡೋದ್ ಮಾಡ್ಬಿಟ್ಟು ನಿನ್ ಪಾಡಿ ನೀನು ನಾನ್ ಕೂಗ್ತಾ ಇದ್ರು ನೀನ್ ಹಾಗೆ ಹೋಗ್ತಾ ಇದೆಯಲ್ಲ, ಏನರ್ಥ? ನಿನಗೆ ಹೇಳ್ತಾ ಇರೋದು, ಏನ್ ಕಿವಿ ಕೇಳ್ಸಲ್ವಾ? ಹಲೋ, ಇದ್ ನೀನೇ ತಾನೇ ಎಸ್ತಿದ್ದು? ಅಲ್ಲ. ಓ, ಹಾಗಾದ್ರೆ ಒದ್ದಾ? ಹೌದು. ಗ್ಯಾರೇಜಿಗೆ ಬಿಟ್ರೆ ಮಿನಿಮಮ್ 10,000 ಕೇಳ್ತಾನೆ. ಈ ಕಾರ್ಗಾಗಿರೋ ಡ್ಯಾಮೇಜ್ ನ ಯಾರು ಕಟ್ಕೊಡ್ತಾರೆ? ಅಯ್ಯಯ್ಯೋ. ನಾನು ಆಗ್ಲಿಂದ ಮಾತಾಡ್ತಾ ಇದ್ರೆ ಒಳ್ಳೆ ಕರೆಂಟ್ ಕಂಬ ತರ ನಿಂತಿದ್ಯಲ್ಲ. ಮುಂದ್ ಬರ್ತಿದ್ದ ಅಷ್ಟು ದೊಡ್ಡ ಕಾರ್ ಕಾಣಿಸ್ಲಿಲ್ವಾ ನಿನಗೆ? ಏನ್ ಕುರುಡಿನಾ? ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಸ್ಸಂತೆ. ಈ ತರ ಪ್ರಾಬ್ಲಮ್ ಅಲ್ಲಿ ಸಿಕ್ಕ ಹಾಕೊಂಡಾಗ ಎಸ್ಕೇಪ್ ಆಗ್ಬೇಕು ಅಂದ್ರೆ ನಾಟಕ ಮಾಡ್ಲೇಬೇಕು. ಹೌದು ಸರ್, ಸಾರಿ, ನನ್ ಕಣ್ ಕಾಣಿಸಲ್ಲ, ನನ್ ಕುರುಡಿನೇ. ಬೈ ಬರ್ತೆ ನನ್ 2 ಕಣ್ಗಳು ಹೋಗ್ಬಿಡ್ತು. ನಿಮಗೆ ನಿಜವಾಗ್ಲೂ ಕಣ್ ಕಾಣಲ್ವಾ? ನಾನ್ ಯಾಕೆ ಸರ್ ಸುಳ್ಳು ಹೇಳಿ? ನಾನ್ ಸುಳ್ಳು ಹೇಳಿದ್ರೆ ಆ ದೇವ್ರು ನನ್ ಇರೋ ಕಣ್ಣನ್ನು ಕಿತ್ಕೊಳ್ಳಿ. ಐಮ್ ಸೋ ಸಾರಿ, ಗೊತ್ತಿಲ್ಲದೆ ನಿಮ್ಮಲ್ಲಿ ತುಂಬಾ ಕೂಗಾಡ್ಬಿಟ್ಟೆ. ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡ್ ಬರೋದಲ್ವಾ? ರೆಗ್ಯುಲರ್ ಆಟೋ ಬಂದಿಲ್ಲ. ಇಟ್ಸ್ ಓಕೆ ಸರ್, ನಾನ್ ಬರ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ ಪ್ಲೀಸ್. ಆಟೋ ಇವ್ರೆಲ್ಲ ಹೇಳ್ತಾರೆ ಅಲ್ಲಿ ಡ್ರಾಪ್ ಮಾಡಿ. ಆಮೇಲೆ ಹುಷಾರು, ಪಾಪ ಕಣ್ ಬೇರೆ ಕಾಣಿಸಲ್ಲ. ನೀವು ಬನ್ನಿ, ಕೂತ್ಕೊಳ್ಳಿ. ಅಯ್ಯೋ, ಆಟೋ ಇಲ್ಲ ಯಾಕೆ ಸರ್? ನಾನ್ ನಡ್ಕೊಂಡೇ ಹೋಗ್ತೀನಿ, ನೋ ಪ್ರಾಬ್ಲಮ್. ಈ ಸಿಟಿಯಲ್ಲಿ ಕಣ್ಣಿಟ್ಕೊಂಡು ಓಡಾಡಕ್ಕೆ ಅರಸಾಹಸ ಮಾಡಬೇಕು. ಇನ್ ನಿಮ್ಮಂತವ್ರು ಅಂದ್ರೆ ಪಾಪ ಇನ್ನೂ ತೊಂದರೆ. ತಗೊಳ್ಳಿ. ತುಂಬಾ ಥ್ಯಾಂಕ್ಸ್ ಸರ್. ಪರವಾಗಿಲ್ಲ, ಬನ್ನಿ.
ಇನ್ನೊಬ್ಬನ್ಗೆ ಸುಳ್ಳು ಹೇಳಿ ಫುಲ್ ಯಾಮಾರ್ಸ್ಬಿಟ್ಟೆ. ಬೇಜಾನ್ ಮಜಾ ಸಿಕ್ತು.